ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಜಾತ್ರಾ ಮಹೋತ್ಸವ 2025. ಬೆಂಗಳೂರಿನಿಂದ ತುಮಕೂರಿಗೆ ಹೋಗುವ ಬಸ್ಸುಗಳನ್ನು ಹತ್ತಿದರೆ ಕ್ಯಾತ್ಸಂದ್ರ ಬಳಿ ಇಳಿದುಕೊಂಡು ಕಾಲ್ನಡಿಗೆಯಲ್ಲಿ 1 ಕಿಲೋಮೀಟರ್ನಷ್ಟು ದೂರ ನಡೆದುಕೊಂಡು ಹೋದರೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ಸಿಗುತ್ತದೆ. ಈಗ ನಾವು ಹೋಗುತ್ತಿರುವ ದಾರಿ ಇದೇ ಮಾರ್ಗವಾಗಿ ಸಾಗಿದರೆ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ಸಿಗುತ್ತದೆ. ನಿಮಗೆ ಎಂಥ ಸಾಮಾನು ಬೇಕೋ ಅಂಥ ಸಾಮಾನು ಸಿಕ್ಕುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇವನಿಲ್ಲಿ ಹಾಯ್ ಮಾಡ್ತಿದ್ದಾನೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು. ಈಗ ಇಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆದ ತಕ್ಷಣ ರೈಟ್ ಸೈಡಲ್ಲಿ ಕೃಷಿ ವಸ್ತು ಪ್ರದರ್ಶನ ಇಟ್ಟಿದ್ದಾರೆ. ಮುಖವಾಡಗಳು ನೋಡ್ತಾ ಇದ್ದೀರಾ, ನೋಡಿ ಇಲ್ಲಿ ಎಂತೆಂಥ ಒಳ್ಳೆ ಮುಖವಾಡಗಳನ್ನು ನೇತಾಕಿದ್ದಾರೆ. ನಾವು ಬಂದಿದ್ದು ಆಲ್ರೆಡಿ 5 ಗಂಟೆ ಆಗಿತ್ತು, 5:15. ಆ ಟೈಮಲ್ಲಿ ಈ ಥರ ವೈಬ್ಸ್ ಇದೆ. ನೈಟ್ ವೈಬ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಟೋಪಿಗಳು, ಆನೆ, ಮಾವುತ ಮೇಲ್ಗಡೆ ಕೂತಿದ್ದಾರೆ. ಆನೆ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದೆ. ಇಲ್ಲಿ ಹುಡುಗನಿಗೆ ಆಶೀರ್ವಾದ ಮಾಡ್ತಾ ಇದೆ ಆನೆ. ಅವನು ಹೆದರ್ಕೊಂಡಿಂದ ಹೋಗ್ತಾ ಇದ್ದಾನೆ, ಮುಟ್ಟೋದಕ್ಕೆ ಭಯ ಪಟ್ಕೊಂಡು. ಪ್ರಾಣಿಗಳನ್ನ ಇಲ್ಲಿ ತಗೊಂಡು ಬಂದಿದ್ದಾರೆ. ನೋಡ್ತಾ ಇದ್ದೀರಾ, ಆನೆ ಯಾರು ನೋಡಿಲ್ಲ ನೋಡಿ, ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರ. ನೋಡ್ತಾ ಇದ್ದೀರಾ, ಆಲ್ಮೋಸ್ಟು ಅಡುಗೆ ಮನೆಗೆ ಏನೇನು ಬೇಕೋ ಎಲ್ಲ ವಸ್ತುಗಳಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಹೀಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದರೆ ರೈಟ್ ಸೈಡು ಲೆಫ್ಟ್ ಸೈಡು ಎರಡೂ ಕಡೆ ಎಷ್ಟು ಜನ ಸೇರಿದ್ದಾರೆ. ಈಗ ಟೈಮು 5:15 ಆಗಿರ್ಬೋದು. ಇಷ್ಟೊತ್ತಿಗೆ ಇಷ್ಟು ಅಂಗಡಿಗಳೆಲ್ಲ ಓಪನ್ ಇದೆ. ಇನ್ನು ನೈಟ್ ಯಾವ ಥರ ಇದೆ ಅಂತ ನೋಡಿ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಜಾತ್ರಾ ಮಹೋತ್ಸವ ಗ್ರಾಮೀಣ ಜನತೆಗೆ ಕೈಗಾರಿಕಾ ಕ್ಷೇತ್ರಗಳ ಮಾಹಿತಿ ಮತ್ತು ಜ್ಞಾನ ಪ್ರಸಾರ ಮಾಡುವುದು, ವಿವಿಧ ಇಲಾಖೆಗಳ ಪ್ರಗತಿಪರ ಕಾರ್ಯಕ್ರಮಗಳನ್ನು, ವಸ್ತು ಪ್ರದರ್ಶನಗಳನ್ನು, ಸರ್ಕಾರದ ಸೌಲಭ್ಯಗಳ ಮಾಹಿತಿ ಬಗ್ಗೆ ತಿಳಿಸಿಕೊಡುವಂತಹ ಕಾರ್ಯಕ್ರಮಗಳು ಹಾಗೂ ಹೊಸ ಕೃಷಿ ಸಂಶೋಧನೆಗಳ ಪರಿಚಯ ಇತ್ಯಾದಿಗಳನ್ನು ನೀವು ವಸ್ತು ಪ್ರದರ್ಶನದಲ್ಲಿ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಕಾಣಬಹುದು. ವಿಶ್ವ ಪ್ರಸಿದ್ಧ ಶ್ರೀ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಮಾರ್ಚ್ 1ರಿಂದ 15ರವರೆಗೆ ನಡೆಯುತ್ತದೆ. ಶಿವರಾತ್ರಿ ಹಬ್ಬ ಅಂದರೆ ಬುಧವಾರ 26ನೇ ತಾರೀಕಿನ ರಾತ್ರಿಯ ಸಮಯದಲ್ಲಿ ಕಲ್ಲಿನ ತೇರನ್ನು ಎಳೆಯಲಾಗುತ್ತದೆ. ಶ್ರೀಮಠದಲ್ಲಿ ಜಾತ್ರೆ ಸಂಭ್ರಮ ಮನೆ ಮಾಡಿದೆ. ರಾಜ್ಯ ಮಾತ್ರವಲ್ಲದೆ ದೇಶದ ನಾನಾ ಕಡೆಗಳಿಂದಲೂ ಭಕ್ತರು ಶ್ರೀಮಠಕ್ಕೆ ಆಗಮಿಸುತ್ತಿದ್ದಾರೆ. ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಜಾತ್ರೆಯ ವಿಶೇಷ. ಶ್ರೀ ಉದ್ದಾನ ಶಿವಯೋಗಿಗಳು 1905ರಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಆರಂಭಿಸಿದರು. ನೀವು ಈಗ ಈ ವಿಡಿಯೋದಲ್ಲಿ ನೋಡುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಶ್ರೀಮಠದ ವಿದ್ಯಾರ್ಥಿಗಳು. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿರುವ ಈ ವಿದ್ಯಾರ್ಥಿಗಳು ಗಂಗಾ ಮಠದ ಶ್ರೀಗಳನ್ನು
ತ್ರಿವಿಧ ದಾಸೋಹಿಗಳು ಎಂದು ಕರೆಯುತ್ತಾರೆ. ಏಕೆಂದರೆ ತ್ರಿವಿಧ ಶಿಕ್ಷಣ, ವಸತಿ, ಊಟ ಎಲ್ಲ ಸೌಲಭ್ಯವನ್ನು ಉಚಿತವಾಗಿ ಈ ಮಕ್ಕಳಿಗೆ ನೀಡಲಾಗುತ್ತಿದೆ. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿಗೆ ಪ್ರತಿ ವರ್ಷ ಮಕ್ಕಳು ಸಾವಿರಾರು ಸಂಖ್ಯೆಯಲ್ಲಿ ಹೊಸದಾಗಿ ಈ ಒಂದು ಶಿಕ್ಷಣ ಸಂಸ್ಥೆಗೆ ಸೇರುತ್ತಿದ್ದಾರೆ. ರೈತರಿಗೆ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ನೀಡಲು ಕೈಗಾರಿಕಾ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅನುಕೂಲವಾಗುವಂತೆ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ನಡೆಯುತ್ತಿದೆ. ಶ್ರೀಮಠದಲ್ಲಿ ನಡೆಯುವ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಜಾತ್ರೆಯ ಪ್ರಮುಖ ಆಕರ್ಷಣೆ. ಶ್ರೀ ಶಿವಕುಮಾರ ಸ್ವಾಮೀಜಿಗಳು 1964ರಲ್ಲಿ ಈ ವಿಶೇಷ ವಸ್ತು ಪ್ರದರ್ಶನ ಆರಂಭಿಸಿದರು. ಈಗ ನೀವು ವಿಡಿಯೋದಲ್ಲಿ ನೋಡುತ್ತಿರುವಂತಹ ದೃಶ್ಯ ಸಿದ್ಧಗಂಗಾ ಮಠದ ರಥ ಅಂದರೆ ತೇರನ್ನು ನೋಡ್ತಾ ಇದ್ದೀರಾ. ಇಲ್ಲಿ ಮೇನ್ ದೇವಸ್ಥಾನಕ್ಕೆ ಎಂಟ್ರಿ ಇದು. ಗ್ರಾಮೀಣ ಜನತೆಗೆ ಕೈಗಾರಿಕಾ ಕ್ಷೇತ್ರಗಳ ಮಾಹಿತಿ ಮತ್ತು ಜ್ಞಾನ ಪ್ರಸಾರ ಮಾಡುವುದು, ವಿವಿಧ ಇಲಾಖೆಗಳ ಪ್ರಗತಿಪರ ಕಾರ್ಯಕ್ರಮಗಳ ಪ್ರದರ್ಶನ, ಸರ್ಕಾರದ ಸೌಲಭ್ಯಗಳ ಬಗ್ಗೆ ಮಾಹಿತಿ, ಹೊಸ ಕೃಷಿ ಸಂಶೋಧನೆಗಳ ಪರಿಚಯ ಇತ್ಯಾದಿ ಪ್ರಮುಖ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತಿದೆ. ಈ ಬೆಟ್ಟದ ಮೇಲೆ ಇಳಿಯುತ್ತಿರುವಂತಹ ಎಲ್ಲ ಜನ ಇಲ್ಲಿ ಬೆಟ್ಟ ಹತ್ತೋದಕ್ಕೆ ಹೋಗಿ ಮತ್ತೆ ವಾಪಸ್ ಇಳಿತಾ ಇರುವಂತಹ ದೃಶ್ಯ ನಾನಿಲ್ಲಿ ಝೂಮ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಮಾರ್ಚ್ 1ರಿಂದ ಪ್ರದರ್ಶನ ಆರಂಭವಾಗುತ್ತದೆ ಈ ವರ್ಷ. ಜಾತ್ರೆಯಲ್ಲಿ ಹಾಕಿರುವಂತಹ ಮಳಿಗೆಗಳ ನಾಮಫಲಕ ಕನ್ನಡ ಭಾಷೆಯಲ್ಲಿಯೇ ಬರೆಯಲಾಗಿದೆ. ಆಲ್ಮೋಸ್ಟ್ 99% ಎಲ್ಲರೂ ಕನ್ನಡದಲ್ಲೇ ಇದೆ. ಇಂಗ್ಲೀಷ್ ಬೋರ್ಡ್ಗಳು ನಾವು ನೋಡಿದ್ದು ಕಡಿಮೆನೆ. ಈಗ ನೋಡ್ತಿರುವಂತಹ ದೃಶ್ಯ ಶ್ರೀಮಠದ ಎಲ್ಲ ಮಕ್ಕಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಸಾವಧಾನ ಚಿತ್ತದಿಂದ ಕುಳಿತು ಒಂದು ಗುಂಡು ಪಿನ್ ಹಾಕಿದ್ರೂ ಸೌಂಡ್ ಬರುತ್ತೆ, ಅಷ್ಟು ನಿಶ್ಶಬ್ದವಾಗಿ ಕೂತಿದ್ದಂತಹ ಮಕ್ಕಳು ಎಲ್ಲರೂ ಇಲ್ಲಿ ಧ್ಯಾನವನ್ನು ಮಾಡಿಸಿದರು ಮತ್ತು ಶ್ಲೋಕಗಳನ್ನು ಹೇಳಿಸಿದ್ರು. ನಾವು ತುಂಬ ಹೊತ್ತು ಇಲ್ಲಿ ನೋಡಿದ್ವಿ. ಎಲ್ಲ ಮಕ್ಕಳು ತುಂಬ ನಿಶ್ಶಬ್ದವಾಗಿ ಇಷ್ಟೊಂದು ಜನ ಸೇರಿದ್ದಾರೆ ಅಂದರೆ ಎಷ್ಟು ಗಲಾಟೆ ಇರುತ್ತೆ ಅಂತ ಗೊತ್ತು. 10 ಜನ ಇದ್ದಾರೆ ಅಂದರೆ ಎಷ್ಟು ಗಲಾಟೆ ಇರುತ್ತೆ ಅಂತ. ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ಇಷ್ಟೊಂದು ಜನ ಇದ್ರೂ ಸ್ವಲ್ಪನೂ ಸೌಂಡ್ ಆಗಲಿಲ್ಲ. ಅಷ್ಟು ನಿಶ್ಶಬ್ದವಾಗಿ ಕೂತಿದ್ರು ಮಕ್ಕಳೆಲ್ಲ. ನಾನು ಆಗಲೇ ಹೇಳಿದ್ದೆ ನೈಟ್ ವೈಬ್ಸ್ ಯಾವ ಥರ ಇರುತ್ತೆ ಅಂತ. ನೋಡ್ತಾ ಇದ್ದೀರಾ ನೀವಿಲ್ಲಿ
ಲಕ್ಷಾಂತರ ಜನ ಭಕ್ತಾದಿಗಳು ಶ್ರೀಮಠಕ್ಕೆ ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ನೋಡ್ತಾ ಇರ್ಬೋದು.